ಅವನಿಗೆಲ್ಲಿಯ ಸಾಮರ್ಥ್ಯ ಆಗಿದ್ದರೆ ಆ ಪಾರ್ವತಿಗೆ ಅವನ ಅರ್ಧಾಂಗವನ್ನು ಒಪ್ಪಿಸುತ್ತಿದ್ದರೆ ಬ್ರಹ್ಮನು ಸುಕನ್ಯನು ಮೋಹಿಸಿದ ಅರ್ಥವೇನು? ನನ್ನ ತಾತನ ಶ್ರೀಕೃಷ್ಣನು ಗೋಪಿ ವಿಲಾಸದಲ್ಲಿರುವ ಜಗವರೇದ ಮಾಡ್ತಾರೆ. ನನ್ನ ಕುಸುಮ ಕೋಮಲ ಬಾಣಗಳು ಸಿಯಾಗಲಾರವು. ನನ್ನ ಈ ಕೇತಕ್ಕೆ ಮುಳ್ಳು ಬಾಣಗಳು ವಿರೈಗಳ ಕೊಳ್ಳು ಕೊರೆವು. ನನ್ನ ದೃಷ್ಟಿ ತಗಲಿದ ಬೆಳದಿಂಗಳು ತಾವರೆ ಮುಳುವಾಗುವುದು. ಜಗದೆಲ್ಲವೂ ನನ್ನದು, ಸೌಂದರ್ಯವಲ್ಲ ನನ್ನ ಸೊತ್ತು. ನಾನು ಮದನ ಮೋಹಿ, ನನಗೆ ತ್ರಿಭುವನ ವಿಜಯ ನನಗಂಜಿಯೇ ಯೋಗಿಗಳು ಗುಹೆ ಸೇರು. ನನ್ನ ಚೆಲುವಿಗೆ ಒಲೆದಿದ್ದವರು ಕೈಲಾಸದ ಅಕ್ಷರ ಭೂಲೋಕದಲ್ಲಿ ನೃತ್ಯವನಿತೆ, ಪ್ರಪಂಚದಲ್ಲಿ ಕುಲವನಿತೆಯಾಗಿ ಶೋಭಿಸಿದೆ. ನಾನಿಲ್ಲದ ವಿಳಾಸ ವಿಭ್ರಮವಿಲ್ಲ, ಅಪವಾದವಿಲ್ಲ, ಸರಂಜನವಿಲ್ಲ. ಜಗದ ಆದಿ ಮಂತ್ರ ಶಕ್ತಿಯು ನಾನಾಗಿರುವುದು. ನಾನು ಎಲ್ಲಾ ಲೋಕಗಳಲ್ಲಿ ಸಿದ್ಧಿ ಬಂದೆ. ಎಲ್ಲಿಯೂ ನನ್ನ ನಲ್ಮೆ ಬಲ್ಮೆಗಳ ಕ್ರೀಡಾಂಗಣದಲ್ಲಿ ಉತ್ಸವವೋ ಉತ್ಸವ. ಅಂತೆ ನಾನು ಈ ಸಲನೆಗೆ ಬಂದರು. ಇಲ್ಲಿ ಬರುವ ಮಲ್ಲನಿರುವನು ಶಿವನ ಸಭೆಯಲ್ಲಿ ಸಮಸ್ತ ದೇವತೆಗಳ ಸಮಕ್ಷವಾಗಿ ನಾನು ಆತನೊಡನೆ ಮಲ್ಲ ಯುದ್ಧ ಮಾಡಬೇಕೆಂದು ಮಾತು ಮುಗಿತು. ಮತ್ತೆ ನಾನೀಗಲೇ ವಿಜಯಾತಿಗೆ ಹೊರಟಿರುವುದು. ಆ ಮಲ್ಲನೊಂದಿಗೆ ಗೆದ್ದರೆ ನಿಮ್ಮೆಲ್ಲರನ್ನಲ್ಲಿ, ಇಲ್ಲದಿದ್ದರೆ ಒಲ್ಲೆ. ಈಗಲೇ ಹೋಗಿ ಅವನ ಯೋಗ ಸಮಾಧಿ
ಧ್ವನಿಯನ್ನು ಕೇಳಿಸುವೆ. ಯಾರು ಕವಿದ ಕತ್ತಲೆಯಲ್ಲಿ ಇರಾವ ನಿರ್ಧಾರವಾದ ಹೇಳಿ ಎಲ್ಲಿವನು ನನ್ನ ಮನೋಬಲ ಓ ಇಲ್ಲಿರುವನು ಏನಿದು ತಾರುಣ್ಯ ಲಾವಣ್ಯ ಜಗನ್ಮೋಹಕ ಸೌಂದರ್ಯ ನೋಡಲ್ಲಿ ಮುಚ್ಚಿದ ಜನರಿಗೆ ಆಳ ಮಂಟಪವು ಮರೆಯಾಗಿದೆ ಯೋಗ ಒಂದು ಮುಳುವಾಗಿದೆ ರಾಗರಂಜನವಿಲ್ಲದ ಬಿರಾಗಿಯೇ ಸಾಕು ಯೋಗ ಬಾಗಿ ಬಂದವಳನ್ನು ನೋಡು ಇದೋ ಈ ಸುರಕ್ಷಾ ಸಮಪಾನಗಳನ್ನು ನಮ್ಮ ಮೈ ಮೇಲೆ ಚೆಲ್ಲಿ ಎಚ್ಚರಿಸು ಈಗ ಬೇಡ ಈಗ ಗಾಡಿಗೆ ಹಾಕೊಂಡು ಆಮೇಲೆ ಒಟ್ಟು ಒಂದ್ಸತಿ ಕೊಡ್ರಿ ಮಾತಾಡಿ ಈಗ ಮತ್ತೆ ಮಾತಾಡಿ ಮಾತು ನೋಡು
ಗಿಲ್ತಗಳ ಏನಿದೆ ನಿಷ್ಕಂಪವಾಗಿರು ಆ, ಕೈಗೆ ಬಿಸಾಡು ತೆಗೆದು ಬಿಸಾಡು ಏನಿದೆ ನಿಷ್ಕಂಪ ಆ ಶಿವನನ್ನು ದೂರ ಮಾತಾಡು. ಅದೇ ಬಾಣದಿಂದ ಎಚ್ಚರಿಸಿದೆ. ಇವನು ನಿಷ್ಕಂಪವಾಗಿರು ನನ್ನ ಬಾಣಗಳು ಉಸಿಯಾಗಿತ್ತು ಇದೋ ಮೊದಲು ನನ್ನ ಈ ಕೇತಕ್ಕೆ ಈಗಲೇ ನನ್ನ ಈ ಕೇತಕ್ಕೆ ಉಳ್ಳ ಬಾಣಗಳನ್ನು ಇವನ ಮೈ ಮೇಲೆ ಚೆಲ್ಲಿ ಎಚ್ಚರಿಸಿದೆ ಇದೋ ಈ ಬಾಣ ಪ್ರಯೋಗದಿಂದ ಆ ಗಿಡಮೂಲಿಕೆಯನ್ನು ಕೊಲ್ಲುವಂತೆ ನೋಡುತ್ತೇನೆ. ಯಾವ ಬಿಟ್ಟದಾಗಿ ಸುದ್ದಿಯ ಮೆತ್ತವನ್ನು ತರಲು ಸುತ್ತುಬಿಡುವುದು ಓ ಮನ್ಮಥ ಮಾಯೆ ತ್ರಿಭುವನಗಳನ್ನು ಸುತ್ತಿ ಮೆಚ್ಚಿ ಕಟ್ಟಿದ ಮಾಯೆ ಕಾಲ ಪಾಶವನ್ನು ಕೊರಳಿಗೆ ಸುತ್ತಿದ ಮಾಯೆ ಹೆಣ್ಣು ಒಂದು ಮಣ್ಣುಗಳ ಮೂಲ ಮಾಯೆ ಈ ಕ್ಷಣತ್ರಯಗಳ ಹುಟ್ಟು ಮಾಯೆ ಕಾಲ ಲೋಕಗಳ ಕ್ಷಣಿಕ ಮಾಯೆ ಹೆಣ್ಣು ಮಾಯೆ ಹೆಣ್ಣು ಒಂದು ಮಣ್ಣುಗಳ ಈ ಸ್ಮಶಾನಕ್ಕೆ ಬಂದ ಕಾರಣವೇನು? ಮನವರನೆ, ನಾನು ನಿನ್ನ ಬಯಸಿ ಬಂದ ಹೆಣ್ಣು ನಿನ್ನ ರೂಪಾತಿಶಯದಲ್ಲಿ ನೆಟ್ಟ ಕಣ್ಣು. ಅಮ್ಮ ತಾಯಿ ನಿನ್ನ ಬೈಕೆ ಹಾಯ್ ನಿನ್ನ ಬಯಕೆಯು ಮೃಗತರದಿಂದ ನೀರಡಿಕೆಯನ್ನು ಕಳೆದುಕೊಂಡಂತಾಯಿತು ಅಗ್ನಿಯಲ್ಲಿ ಶೈತ್ಯವನ್ನು ಕಲ್ಪಿಸಿದಂತಾಯಿತು. ಮನವರನೆ, ನಾನು ವೇದಾಂತ ವಿಚಾರದವಳಲ್ಲ. ಜೀವನದಲ್ಲಿ ಒಂದೇ ಒಂದಾದ ಸ್ವರ್ಗ ಸುಖದ ವಿಚಾರವು ನನ್ನದಾಗಿದೆ. ಅಂತಹ ಸುಖವು ನಿನ್ನ ಪ್ರೇಮ ಯೋಗದಲ್ಲಿದೆ, ಕಾಮ ಭೋಗದಲ್ಲಿದೆ. ಅಂತೆ ನಾನು ನಿನ್ನ ಬಳಿಗೆ ಬಂದಿರಲು ಮೂಢವತಿ ನಿನ್ನ ಪ್ರೇಮವೆಲ್ಲಿದೆ? ನಿನ್ನ ತಾರುಣ್ಯ ಲಾವಣ್ಯಗಳಿದೆ, ಆ ತಾರುಣ್ಯ ಲಾವಣ್ಯಗಳೆಲ್ಲಿದೆ? ನಿನ್ನ ಕಷ್ಟಪುಷ್ಟವಾದ ದೇಹದಲ್ಲಿದೆ. ಅಂದ ಬಳಿಕ ಈ ಹೆಲುವಿನ ಗೂಡು ನಿನ್ನ ಪ್ರೇಮ ಕೆಡೆ ಇಟ್ಟಂತಾಯಿತು. ಪ್ರಿಯನೇ, ಯಾವುದು ಸುಖದ ಆಶಯವೋ ಸೌಂದರ್ಯದ ನಿಕೇತನವೋ ಅದೇ ಸ್ವರ್ಗದ ಆವಾಸ, ಅದೇ ಕಾಮದ ವಿಲಾಸವು. ಮರಳೆ ಯೌವನವಿರುವ ತನಕ ಪುರುಷ ರೂಪಿನ ಈ ಮಣ್ಣಿನ ಪ್ರತಿಮೆಯನ್ನು ಪ್ರೀತಿಸು. ಈಗ ನೀನು ಎಷ್ಟು ದಿನಗಳವರೆಗೂ ಈ ಎಲುಬಿನ ಮಟ್ಟೆಯನ್ನು ಬಿಗಿದಪ್ಪಿ ಕೊನೆಗೆ ಮುಪ್ಪಡನೆ ಬೇಸರಗೊಳ್ಳಿದೆ. ಬಳಿಕೊಂದು ದಿವಸ ನಿನಗೆ ಮರಣ ಉಂಟಾಗಲು ಹೇವನೆಗೆ ಬಂದ ಬಳಿಕ ಸುಖದ ಆವಾಸವಾಗುವುದು. ಏನಿದು ವೇದಾಂತ? ನನಗೆ ಬೇಕಾದದ್ದು ಏಕಾಂತ. ಅದರ ತಾಕಿದರೆ ಅಮೃತದ ರುಚಿಯು ಗೊತ್ತಾಗುವುದು. ಬಾ, ಈ ನವ ಯೌವನ ನಿನಗಾಗಿ ಮೀಸಲಾಗಿದೆ. ನನ್ನ ಆಸೆಯನ್ನು ಪೂರ್ಣ ಮಾಡು. ಮಹನೆ ನೀನು ತ್ರಿಮೂರ್ತಿಗಳನ್ನೇ ಜಯಿಸಿದೆ. ಚತುರ್ದಶ ಭುವನಗಳನ್ನು ಮೋಹದಲ್ಲಿ ಕೆಡವಿದೆ, ಕಾಮಗಳನ್ನು ವಾಶ ಕೆಳಗಿದೆ. ಆದರೆ ತಾಯೇ, ನಾನು ಸಿದ್ಧನು. ಕಾಮೆಯಲ್ಲ, ಪ್ರೇಮಿಯಲ್ಲ. ನಾನೋರ್ವ ನಿಷ್ಕಾಮಿ, ನಿಶೂನ್ಯ, ನಿರ್ಮೋಹಿ, ನಿರಾರಂಭಿ. ಆಕಾಶವನ್ನು ಹಾಲಂಕಿಸಿದರೆ ಆಗುವ ಸುಖವೇನು? ನೀನು ಸ್ವಪ್ನ ಸುಖವನ್ನೇಕೆ ಬಯಸುವೆ? ಪ್ರಿಯನೇ, ನಿನ್ನ ಸಮಾಗಮವು ನನಗೆ ಸ್ವಪ್ನದಲ್ಲಾದರೂ ಸ್ವರ್ಗವಾಗುವುದು. ನಾನು ನಿನ್ನ ಪ್ರಿಯಗಳು ಈ ಪ್ರಪಂಚವೆಷ್ಟು ರಮ್ಯವಾಗಿದೆ. ನೀನು ಕೌಪಿನ ಕಪಿಲೆಗಳನ್ನು ಬಿಟ್ಟು ನನ್ನನ್ನು ಮದುವೆಯಾಗು. ನೀನು ವರನಾಗು, ನಾನು ಕನ್ಯನಾಗು. ಅಲಕ್ಷಣದಲ್ಲಿ ಮದುವೆಯಾಗಿ ಹೋಗುವುದು. ಅಮ್ಮ, ನನ್ನದೀಗಾಗಲೇ ಮದುವೆ ಆಗಿ ಹೋಗಿದೆ. ನಾನು ಒಬ್ಬರ ಸ್ತ್ರೀಯಾಗಿರುವೆ. ಸ್ತ್ರೀಯರನ್ನು ಅಪೇಕ್ಷಿಸುವುದು ಹಿತವಾಗುತ್ತದೆ. ಶ್ರೀ ಕಪಿಲ ಸುತ್ತಮಲ್ಲಿಕಾರ್ಜುನನೇ ನನ್ನ ಗಂಡ. ದಯವು ಧರ್ಮವಾಗ್ತಾರೆ, ನೀನು ನನ್ನನ್ನು ಮದುವೆಯಾಗು. ನಿನ್ನ ದುಷ್ಕರ್ಮಗಳನ್ನು ದೂರ ಮಾಡುವುದು ಭಯ ಧರ್ಮವಾದರೆ ಪಾಪದಿಂದ ಸುಖವನ್ನು ಮಾಡುವುದು ದಯ ಧರ್ಮವೆಂದು ಹೇಳಬೇಕು. ತಾಯೇ, ಯಾರಿಗೆ ನೀನು ನಿನ್ನ ಗರ್ಭದಲ್ಲಿ ಸ್ಥಳವನ್ನು ಕೊಟ್ಟೆ, ಯಾರನ್ನು ನೀನು 9 ತಿಂಗಳು ಎತ್ತು ಒತ್ತು ಹೊಟ್ಟೆಯಿಂದ ಹೊರಗಿಟ್ಟೆ, ಯಾರ ಬಾಯೊಳಗೆ ಮೊಳೆಯನ್ನಿಟ್ಟೆ, ಯಾರನ್ನು ನೀನು ಪುತ್ರ ಪ್ರೇಮವೆಂದು ಮುದ್ದಿಟ್ಟೆ, ಅದೇ ಆ ಪುರುಷ ಪಿಂಡದೊಡನೆ
ತಿರುಗಿ ರಮಿಸಬೇಕೆನ್ನುವ ನಿನ್ನ ದುರಯಿಷ್ಠೆ ಈಗ ಪರಗಳನ್ನು ಕೆಣಕಿ ನರಕಕ್ಕೆಳೆಯುವ ಮಾಯೆ ಬಿಡ. ಇಂದಳ ಅನಂತಗಳಲ್ಲಿ ಉಂಡು ಬಂದ ನಿನ್ನ ನೇಹ ಮೋಹಗಳ ಕಾಮ ಪ್ರೇಮಗಳ ವಿಲಾಸ ವಿಭ್ರಮಗಳ ಹಲಸಿ ಜನರನ್ನು ಜಗದ ಮುಂದಿಕ್ಕಬೇಡ. ಮನೋಹರನೇ, ನೀನು ಏನು ಹೇಳಿದರೂ ನಿನ್ನನ್ನು ಮದುವೆಯಾಗಬೇಕೆಂಬ ಹುಟ್ಟು ನನ್ನನ್ನು ಬಿಡಲಾರದು. ತಾಯಿ, ಎಷ್ಟು ಜನ್ಮಗಳಲ್ಲಿ ನೀನು ಖಂಡರನ್ನು ಮಾಡಿಕೊಂಡೆ, ಎಷ್ಟು ಜನ್ಮಗಳಲ್ಲಿ ಫಲಗಳನ್ನು ನೋಡಿದೆ, ಎಷ್ಟು ಸಲ ಗಂಡತನವನ್ನು ಶೋಧಿಸಿದೆ. ಇಷ್ಟಾದರೂ ನಿನ್ನ ಇಚ್ಛೆ ಪೂರ್ಣವಾಗಲಿಲ್ಲವೇ? ಎಂತ ತಮ್ಮ ನಿನ್ನ ಮಾಯೆ. ಬಿಟ್ಟು ಮೋಹವಿಗಾತಾಯೇ ಮಾಯೆ ಬಾಯಾತೆ ಪಡೆದೆನು. ಪಂಚೇಂದ್ರಿಯಗಳೆಂಬ ಸಂಸಾರದ ವಿಷಸರ್ಪನೇನು ನೀನು ಕಚ್ಚಿದರೆ ಪಂಚಮವೆಂಬ ವಿಷಯವೇ ನೀನು ಹೋಗುವುದು ಮೂರ್ಛಿತಗೊಳ್ಳುವುದು. ಆದರೆ ತಾಯೇ, ನಾನು ಸಿದ್ಧನು, ನಿನ್ನ ಮಾಯೆಗೆ ಬದ್ಧನಲ್ಲ. ಅಯ್ಯೋ ಪ್ರಾರಬ್ಧವೇ, ನೀನೆಲ್ಲಿ ಕಲಿತಿ ಈ ಶಸ್ತ್ರವನ್ನು? ಸ್ವರೂಪಿ ಹೆಣ್ಣನ್ನು ನೋಡಿ ಪುರುಷರು ತಾವಾಗಿಯೇ ಬಲತ್ಕರಿಸುವರು. ಹೀಗಿದ್ದು ನಾನು ನಿನ್ನನ್ನು ಬಲತ್ಕರಿಸುವಂತಾಗಿದೆ. ಅಮ್ಮ, ಈ ಕಾರಗತನವನ್ನು ಬಿಟ್ಟು ಬಿಡು. ಸಿದ್ಧನು ನಿನ್ನ ಬಲವರಿಗೆ ಬೀಳತಕ್ಕನವನಿಲ್ಲ. ನಿನ್ನ ವೈರಾಗ್ಯಗಳು ಸುಲಭಗೊಳಿದರೆ ನಾನು ಬಾಣೆ. ಯಾವ ಆಟವನ್ನು ನಡೆಯಲಿಲ್ಲ. ನಾನು ಸಿದ್ಧನು. ಕಾಮವನ್ನು ಸಿಟ್ಟು ಪೂಜೆಯನ್ನಾಗಿ ಬೆಳೆದುಕೊಂಡವನು. ಪೂಜೆಯನ್ನು ಗಾಳಿಯಲ್ಲಿ ಹಾಕಿದ ರಕ್ತವದೆ ಸಿದ್ಧನೇ, ಉಪ್ಪಿಲ್ಲದ ಊಟದಂತೆ ಈ ವೈರಾಗ್ಯ ಜೀವನದಲ್ಲಿ ಸುಖವೇನಿದೆ. ಮರಳೆ ಕೆಲವು ಕಡಿದ ಶ್ವಾನನಂತೆ ಮಲ ಮೂತ್ರ ರಕ್ತ ರಾಶಿಯಾದ ಎಣ್ಣೆಗೆ ಸೋತು ಮಣ್ಣಾಗುವ ಪ್ರಪಂಚ ಜೀವನದಲ್ಲಿ ಸ್ವರ್ಗವೇನಿದೆ. ದುರಾರಂಭಗಳಿಂದ ಜಗದಾರಂಭವನ್ನು ಮಾಡುವುದೇ ಹೆಣ್ಣು. ಮೊದಲು ಮದುವೆ ಹೆಣ್ಣಿನ ಮದುವೆ.
ಸಿದ್ಧನೇ, ನನ್ನ ಈ ಕರಪಾಠದಿಂದ ನಿನ್ನನ್ನು ಬಿಗಿದಪ್ಪುವೆ. ಓ ಜಗದಮ್ಮ ಮಾಯಮ್ಮ ಯಗಲಾಟೆ ಜೋಗಮ್ಮ ಸೋಳೆ ಮುಪ್ಪಾಗಿ ಜೋಗಮ್ಮನಾಗಬೇಕು ಅವರು ಕಟ್ಲಿಗೆ ಸ್ವಾಮಿ, ಅವನಲ್ಲಿ ಹೋದ ಕಣ್ಣಿಗೆ ಕಾಣದಂತೆ ಮಾಯವಾಗಿ ಹೋದವಲ್ಲ. ಅಮ್ಮ ಗಾಳಿಯನ್ನು ಗುದ್ದಿ ನೋಯಿಸಿಕೊಂಡಂತಾಯ್ತಲ್ಲ. ಹೋಗು, ಒಂದು ಗಿಡವನ್ನಾದರೂ ತೆಕ್ಕಾಯಿ. ಮೋಹಿನಿ, ನೀನು ಯಾರನ್ನು ಮೋಹಿಸಲು ಬಂದಿದ್ದೇನೆಂಬ ಅರಿವು ನಿನಗಿದೆಯೇ? ಸ್ವಾಮಿ, ಅವನಾರು ನೀವ್ಯಾರು? ನಾನು ನೀನು ಅವರು ಎಂಬ ಮೂಲ ವಸ್ತುಗಳಲ್ಲಿ ಒಂದೇ ಒಂದಾಗಿರುವ ಸ್ವಯಂ ಸಿದ್ದರಾಮನು. ಸಿದ್ಧರ ಹೃದಯದಲ್ಲಿ ರಮಿಸುವನಾದ್ದರಿಂದ ಅವನಿಗೆ ಸಿದ್ದರಾಮನೆಂದು ಕರೆಯುವರು. ಮೋಹಿನಿ, ಜಯಪತ್ರವನ್ನು ಬರೆದುಕೊಟ್ಟು ಹೋಗಿಬಿಡು. ಅಯ್ಯೋ, ನಾನು ಮುಂದೇನು ಮಾಡಬೇಕು? ಹೋಗಿ ಒಂದು ಆಳು ಬಾವಿಯಲ್ಲಿ ದಡಮ್ಮನೆ ಬೀಳಬೇಕು. ನೀನು ಬೀಳುವುದಾಗದಿದ್ದರೆ ನಾನು ತಪ್ಪಬೇಕು. ಮನ್ಮಥ, ಏನಿದು ಅಪಜಯದ ವಿಜಯಾತ್ರೆ? ಅಯ್ಯೋ ಸ್ವಾಮಿ, ಶಿವನ ಸಭೆಯಲ್ಲಿ ಮುಖ ತೋರಿಸಿದಂತಾಯ್ತು. ಕಡೆ ನಿನಗೀಗ ಸುಡುಗಾಡನ್ನು ತೋರಿಸುವೆನು. ಏನ್ರಿ ಗೌಡ್ರೆ?